ಓಂ ಗುರುಭ್ಯೋ ನಮಃ. ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ. ಪ್ರಿಯ ಆತ್ಮೀಯ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವಂಥ ಪ್ರೀತಿಯ ಸ್ವಾಗತ ಸುಸ್ವಾಗತ. ಮಾರ್ಚ್ ತಿಂಗಳ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರ ಗೋಚಾರ ಫಲ. ಕನ್ಯಾ ರಾಶಿ ಮುಖ್ಯವಾಗಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರೇ ನಿಮಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಯಾವ ಶುಭ ಫಲಗಳಿದೆ ಅಂಥೇಳಿ ಮುಖ್ಯವಾಗಿ ನೋಡಿಕೊಳ್ಬೇಕು ಅಂತ ಹೇಳಾದರೆ, ಈಗಾಗಲೇ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಕೆಲವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಈ ಒಂದು ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಜೊತೆಗೆ ನಿಮಗೇನೆಲ್ಲ ಶತ್ರು ಬಾಧೆ, ಏನೆಲ್ಲ ಪೀಡೆ ಕೊಡ್ತಕ್ಕಂಥ ಒಂದು ಶತ್ರುಗಳಿದ್ದಾರೋ ಅವರು ಕೂಡ ಸ್ವಲ್ಪ ದೂರವಾಗ್ತಾರೆ. ಒಂದು ದೃಷ್ಟಿಯಲ್ಲಿ ನಿಮಗೆ ಭಾಗ್ಯೋದಯ ಆಗುತ್ತೆ, ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ, ಹಾಗೂ ಮಾಡುವ ಕೆಲಸದಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣ್ತೀರ. ಕೆಲವರಿಗೆ ಈ ರಾಶಿಯಲ್ಲಿ ಹುಟ್ಟಿದವರಿಗೆ, ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಮಾಡುವಂಥ ಕಾರ್ಯದಲ್ಲಿ ಯಾವ ಕೆಲಸ ಮಾಡಿದರೂ ಅಡೆತಡೆ ಉಂಟಾಗುತ್ತದೆ ಅಥವಾ ವಿಘ್ನಗಳು ಬರ್ತದೆ. ಕೆಲವರಿಗೆ ದಾಂಪತ್ಯ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಕೂಡ ಒಂದು ಸ್ವಲ್ಪ ನಿರಾಶೆ ಉತ್ಪನ್ನ ಆಗ್ತದೆ ಅಥವಾ ವಿರಸ ಉತ್ಪನ್ನ ಆಗ್ತದೆ ಕೌಟುಂಬಿಕ ಜೀವನದಲ್ಲಿ. ಈಗ ನಿಮಗೆ ಮುಖ್ಯವಾಗಿ ಈ ಒಂದು ಶನಿ ಮತ್ತು ಶುಕ್ರ ನಿಮಗೆ ವಿಶೇಷವಾಗಿ ಯೋಗಕಾರಕರಾಗಿರುತ್ತಾರೆ. ಪಂಚಮಾಧಿಪತಿ ಶನಿ, ನವಮಾಧಿಪತಿ ಶುಕ್ರ ನಿಮ್ಮ ಜಾತಕಕ್ಕೆ ಯೋಗಕಾರಕರಾಗಿರುತ್ತಾರೆ. ಈ ಒಂದು ಶನಿ, ಈ ಒಂದು ಶುಕ್ರ ನಿಮ್ಮ ಮೂಲ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ, ಒಳ್ಳೆಯ ದಶೆಯಲ್ಲಿ ಶನಿ ಅಥವಾ ಈ ಒಂದು ಶುಕ್ರನ ಭುಕ್ತಿ ನಡೀತಾ ಇದ್ದರೆ ಗೋಚಾರ ಫಲಗಳು ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತದೆ ಅನ್ನುವುದರಲ್ಲಿ ಅನುಮಾನವಿಲ್ಲ. ಈ ತಿಂಗಳಾಂತ್ಯಕ್ಕೆ ಶುಕ್ರನು ಮೀನರಾಶಿಗೆ, ಉಚ್ಚರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗೆ ಇಲ್ಲಿ ಇನ್ನೊಂದು ವಿಷಯವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಾದರೆ, ನಿಮಗೇನೋ ಒಂದು ರೀತಿ ಮಾನಸಿಕವಾಗಿ ಸ್ವಲ್ಪ ಭಯವೂ ಆಗಬಹುದು, ನರಗಳಲ್ಲಿ ದೌರ್ಬಲ್ಯವೂ ಆಗಬಹುದು ಕೆಲವರಿಗೆ. ಅದರ ಜೊತೆಗೆ ಅನಾರೋಗ್ಯವಾಗಿರ್ತಕ್ಕಂಥದ್ದು. ಅಷ್ಟಮದಲ್ಲಿ ಗುರು ಇದೆ. ಆ ಅಷ್ಟಮದಲ್ಲಿ ಗುರು ಒಳ್ಳೆಯವನಲ್ಲ. ಕನ್ಯಾ ರಾಶಿಗೆ ಅಷ್ಟಮ ಗುರು ಒಳ್ಳೆಯವನಲ್ಲ. ಹಾಗಾದರೆ ಏನು ಮಾಡ್ತಾನೆ? ನಾನಾ ರೀತಿಯ ವ್ಯಾಧಿ ಮಾಡ್ತಾನೆ. ಕೆಲವಷ್ಟು ಪ್ರಕರಣಗಳು, ಬಂಧನ ಇಂಥದ್ದು ಕೂಡ ಆಕಸ್ಮಿಕವಾಗಿ ಮಾಡಬಹುದಲ್ಲದೆ ಕಷ್ಟಕರವಾದಂಥ ಒಂದು ಪ್ರಯಾಣವನ್ನು ಮಾಡಬಹುದು. ಆದರೆ 6ನೇ ಮನೆಯಲ್ಲಿರ್ತಕ್ಕಂಥ ಈ ಒಂದು ಶನಿ, ಕುಂಭದಲ್ಲಿರ್ತಕ್ಕಂಥ ಶನಿ ನಿಮಗೆ ಮುಖ್ಯವಾಗಿ ಈ ಒಂದು ಶನಿ ನಿಮಗೆ ಕೆಲವಷ್ಟು ಅನಾರೋಗ್ಯವನ್ನು ದೂರ ಮಾಡಬಹುದು. ಶತ್ರುಗಳು ಕೂಡ ನಾಶವಾಗಬಹುದು. ಷಷ್ಠಾಧಿಪತಿ ಮತ್ತು ಸಪ್ತಮಾಧಿಪತಿ ರವಿ ಈ ತಿಂಗಳ 15ಕ್ಕೆ ಮೀನರಾಶಿಗೆ ಹೋಗ್ತಾನೆ. ಮೀನ ಸಂಕ್ರಮಣ ಪ್ರಾರಂಭವಾಗ್ತದೆ. ಈ 7ರ ರವಿ ಬುಧ ಈಗ 7ಕ್ಕೆ ಹೋದಾಗ ಈ ನಿಮಗೆ ನೌಕರಿಯಲ್ಲಿ ಒಳ್ಳೆಯದಾಗ್ತದೆ. ಕೌಟುಂಬಿಕ ವೈರಸ ಇದ್ದರೂ ಕೂಡ ನಿಮಗೆ ಕುಜನಿಂದ ಒಂದು ಸ್ಥಾನಮಾನ ಸಿಗ್ತದೆ. ಕುಂಭದ ಕುಜನಿಂದ ಒಂದು ಸ್ಥಾನಮಾನ. ಕುಟುಂಬದಲ್ಲಿ ಮುಖ್ಯವಾಗಿ ನಿಮಗೆ ಕುಟುಂಬದಲ್ಲಿ ಒಂದು ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರ. 6ನೇ ಶನಿ ಇರುವುದರಿಂದ ನಿಮಗೆ ಕೋರ್ಟು ಕಚೇರಿ ಕೆಲಸ ಈಗಾಗಲೇ ನಡೀತಾ ಇದ್ದರೆ ಅದರಲ್ಲಿ ಸ್ವಲ್ಪ ಪ್ರಗತಿ ಕಾಣ್ತದೆ. ಅದರಲ್ಲಿ ನೀವು ಹೆಚ್ಚು ಕಾಳಜಿಯನ್ನು ವಹಿಸ್ತೀರಿ. ನಾನು ಈಗಾಗಲೇ ಹೇಳಿದ ಪ್ರಕಾರ ಕೋರ್ಟು ಕಚೇರಿ ಕೆಲಸದಲ್ಲಿ ಜಯ ಆಗತಕ್ಕಂಥದ್ದು, ಒಳ್ಳೆಯ ವಾತಾವರಣ ನಿರ್ಮಾಣ ಆಗತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಆಗಬಹುದು. ಎಲ್ಲ ರೀತಿಯಿಂದ ನಿಮಗೆ ಒಳ್ಳೆಯದಾಗ್ತದೆ. ರವಿ ನಿಮಗೆ ವ್ಯಯಾಧಿಪತಿ, 12ನೇ ಮನೆ ಅಧಿಪತಿ. ಕುಜ ಅಥವಾ ಮಂಗಳ ನಿಮಗೆ ತೃತೀಯ ಮತ್ತು ಅಷ್ಟಮಾಧಿಪತಿ ಆಗಿರ್ತಾನೆ. ತೃತೀಯ ಮತ್ತು ಅಷ್ಟಮಾಧಿಪತಿ ಕುಜ, ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿ ಬುಧ, ಚತುರ್ಥ ಮತ್ತು ಸಪ್ತಮಾಧಿಪತಿ ಗುರು, ದ್ವಿತೀಯ ಮತ್ತು ನವಮಾಧಿಪತಿ ಶುಕ್ರ, ಪಂಚಮ ಮತ್ತು ಷಷ್ಠಾಧಿಪತಿ ಶನಿ. ಈ ಸ್ಥಿತಿ ಗೋಚರದ ಸ್ಥಿತಿಯಲ್ಲಿ ಇರ್ತದೆ. ಈ ರಾಶಿಯವರಿಗೆ ಕೆಲವರಿಗೆ ಈ ರಾಶಿಯಲ್ಲಿ ಏನಾಗ್ತದೆ ಕೇಳಿದ್ರೆ, ದುಡಿಮೆಯಲ್ಲಿ ಹೆಚ್ಚು ಶ್ರದ್ಧೆ ಹೆಚ್ಚಾಗ್ತದೆ. ನೀವು ದುಡಿಮೆ ಮಾಡ್ತೀರಿ, ಹೆಚ್ಚು ಶ್ರದ್ಧೆಯಿಂದ ಮಾಡ್ತೀರಿ. ಸನ್ನಿವೇಶಕ್ಕೆ ಹೊಂದಿಕೊಂಡು ಕೂಡ ನೀವು
ಅದನ್ನು ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ನೀವು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಅದನ್ನು ನೀವು ಖಂಡಿತವಾಗಿಯೂ ಮಾಡ್ತೀರಿ. ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ನಿಮಗೆ ದೊಡ್ಡ ಸಮಸ್ಯೆ ಏನೂ ಬರಲಾರದು. ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಕುಂಠಿತ ಅಷ್ಟೇನೂ ಆಗಲಿಕ್ಕಿಲ್ಲ. ಹಣಕಾಸಿನ ವಿಚಾರದಲ್ಲಿ ಈ ಒಂದು ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ತಾರೀಖು 4 ಆ ದಿವಸ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧನ ನಕ್ಷತ್ರ ತಾರೀಖು 4 ಜ್ಯೇಷ್ಠ ನಕ್ಷತ್ರ ಇರ್ತದೆ. ಹಾಗೆ ತಾರೀಖು 12 ರೇವತಿ ನಕ್ಷತ್ರ ಇರ್ತದೆ. 4ನೇ ತಾರೀಕಿಗೆ ನಿಮಗೆ 2ನೇ ಪರ್ಯಾಯದ ಜನ್ಮ ನಕ್ಷತ್ರ, ರೇವತಿ 3ನೇ ಪರ್ಯಾಯದ ಜನ್ಮ ನಕ್ಷತ್ರ ಆಗಿರ್ತದೆ. ಆದ್ದರಿಂದ 4 ಮತ್ತು 12ನೇ ತಾರೀಕು ನಿಮಗೆ ಶುಭ ದಿನಾಂಕವಾಗಿರ್ತದೆ, 4 ಮತ್ತು 12. ಹಾಗೆ ಶ್ರವಣ ನಕ್ಷತ್ರ ಲಾಭಾಧಿಪತಿಯಾದಂಥ ಚಂದ್ರನ ನಕ್ಷತ್ರ ಆ ದಿವಸ ಇರ್ತದೆ. ಶ್ರವಣ ನಕ್ಷತ್ರ ಮಾರ್ಚ್ 8ನೇ ತಾರೀಕು. ಈ ಮಾರ್ಚ್ 8ನೇ ತಾರೀಕು ಕೂಡ ನಿಮಗೆ ಬಹಳ ಶುಭವಾಗಿರ್ತದೆ. ನಿಮಗೆ ಲಾಭಾಧಿಪತಿ ಈ ಒಂದು ಚಂದ್ರ ಶ್ರವಣ ನಕ್ಷತ್ರದಲ್ಲಿದ್ದ ವೇಳೆ, ಅಂದರೆ ಮಾರ್ಚ್ ತಿಂಗಳ 8ರ ಆಸುಪಾಸಿನ ವೇಳೆ ಏನೋ ಒಂದು ಪ್ರಯಾಣ, ಒಂದು ಶುಭ ಸ್ಥಳಕ್ಕೆ ಹೋಗ್ತಕ್ಕಂಥ, ಏನೋ ಒಂದು ಮನೋರಂಜನೆ ಮಾಡುವಂಥದ್ದು, ಎಲ್ಲ ಒಂದು ಒಳ್ಳೆಯ ಪ್ರಯಾಣವೂ ಕೂಡ ನಿಮಗೆ ಆಗ್ತದೆ. ಸತ್ಯವಂತರು, ಸೌಮ್ಯರು, ದುಡಿಮೆಯಲ್ಲಿ ಆಸಕ್ತಿಯುಳ್ಳವರು, ಮನೆತನವನ್ನು, ಕುಟುಂಬವನ್ನು ಅಪಾರವಾಗಿ ಪ್ರೀತಿಸಿರ್ತಕ್ಕಂಥ ನೀವು ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮ್ಮ ಹಲವಾರು ನಿರೀಕ್ಷೆಗಳನ್ನು ಎಷ್ಟೋ ಮಟ್ಟಿಗೆ ನೀವು ಸಾಕ್ಷಾತ್ಕರಿಸಿಕೊಳ್ಳಬಹುದು. ನಿಮಗೆ ಒಳ್ಳೆಯದಿದೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ತೊಂದರೆ, ಸ್ವಲ್ಪ ಆಯಾಸಕರ ಪ್ರಯಾಣ ಆಗ್ತಕ್ಕಂಥದ್ದು, ಪ್ರಾರಂಭದಲ್ಲಿ ಸ್ವಲ್ಪ ಕುಟುಂಬದಲ್ಲಿ ವಿರಿಸಬರ್ತಕ್ಕಂಥದ್ದು ಇದ್ದರೂ ಕೂಡ ನಿಮಗೆ ಈಗಾಗಲೇ ಹೇಳಿದ ಪ್ರಕಾರ ಯೋಗಕಾರಕ ಗ್ರಹರು ನಿಮ್ಮ ಮೂಲ ಜಾತಕದಲ್ಲಿ ಶುಭಪ್ರದಾಯಕರಾಗಿದ್ದು ದಶಾಭುಕ್ತಿಯೂ ಕೂಡ ಚೆನ್ನಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಗೋಚಾರ ಫಲ ಒಳ್ಳೆಯದಾಗ್ತದೆ. ನಿಮ್ಮ ರಾಶಿಯ ಅದೃಷ್ಟ ದೇವರು ಗಣಪತಿ ಆಗಿರ್ತಾನೆ. ಗಣಪತಿ ಸಹಸ್ರನಾಮ, ಗಣಪತಿ ಅಷ್ಟೋತ್ತರ, ಅಥರ್ವಶೀರ್ಷ ಪಾರಾಯಣ, ಗಣಪತಿಯನ್ನು ಚೆನ್ನಾಗಿ ಆರಾಧನೆಯನ್ನು ಮಾಡಿ ಅದರ ಜೊತೆಗೆ ದುರ್ಗೆಯನ್ನು ಕೂಡ ಆರಾಧನೆ ಮಾಡಿದರೆ ನಿಮ್ಮ ಎಲ್ಲ ಶುಭ ಫಲಗಳು ನಿವಾರಣೆಯಾಗಿ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬರ್ತದೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ನಾರಾಯಣ ನಾರಾಯಣ ನಾರಾಯಣ.